ಅವ್ರೇನ್ ಮಾಡಿದ್ರು? ಅವನಿಗೆ ಟೈಮ್ ಇಲ್ವಂತೆ. ನಾನು ವೇಸ್ಟ್ ಆಗಿ ಅವನ ಟೈಮ್ನ ವೇಸ್ಟ್ ಮಾಡ್ತಿದ್ದೀನಂತೆ. ನಾನು ಎಷ್ಟು ಸ್ವೀಟ್ ಆಗಿ ಚಂದು ನಾನು ನೀನು ಊಟಕ್ಕೆ ಹೋಗೋಣ ಟೇಬಲ್ ಬುಕ್ ಮಾಡಿದೀನಿ ಅಂತ ಹೇಳ್ದೆ ಗೊತ್ತಾ? ಆದ್ರೆ ಅವನು ನೀನ್ ಕರೆದಿದ್ದ ಕಡೆ ಎಲ್ಲ ನಾನು ಬರಕ್ಕಾಗಲ್ಲ ಅಂತ ಎಷ್ಟು ರೂಢಾಗಿ ಹೇಳ್ದ ಗೊತ್ತಾ? ನಾನ್ ಕರೆದಿದ್ದ ಕಡೆ ಎಲ್ಲ ಬರಕ್ಕಾಗಲ್ಲ ಅಂದ್ರೆ ಏನೇ ಅರ್ಥ? ಅಂತವರೆಲ್ಲ ಲವ್ ಯಾಕೆ ಮಾಡ್ಬೇಕು? ಕೆಲ್ಸ ಅಂತ ಕೆಲ್ಸ ಏನ್ ಊರಲ್ಲಿ ಇವನೊಬ್ನೇ ಕೆಲ್ಸ ಮಾಡೋದು, ಬೇರೆ ಯಾರು ಕೆಲ್ಸ ಮಾಡಲ್ವಾ? ಕೆಲ್ಸ ಮಾಡೋರೆಲ್ಲ ಪ್ರೀತಿ ಮಾಡಲ್ವಾ? ಇವನೊಬ್ಬ ಮಾತ್ರ ಸ್ಪೆಷಲು ಕೋತಿ. ಅಕ್ಕ, ಇದ್ರಾಗ ನೀನ್ ರಾಜ್ಕುಮಾರ್ದು ಏನಾದ್ರೂ ತಪ್ಪಿದೆ ಅಂತ ನನಗನ್ನಿಸ್ತಿಲ್ಲ. ಏನು ತಪ್ಪಿಲ್ವಾ? ಊಟಕ್ಕೆ ಕರೆದ್ರೆ ಬರಲ್ಲ ಅನ್ನೋದು ತಪ್ಪಲ್ವಾ? ಅಕ್ಕ, ಅದು ತಪ್ಪಲ್ಲ. ಅವ್ರ ಕೆಲ್ಸಕ್ಕೆ ಒತ್ತಡ ಇದೆಯೋ ಇಲ್ವೋ ಅಂತ ತಿಳ್ಕೊಂತಾನೆ ನೀನು ಊಟದ ಸಿದ್ಧತೆ ಮಾಡ್ಬೇಕಾಗಿತ್ತು. ಅಂದ್ರೆ ನನಗಿಂತ ಅವನ ಆಫೀಸ್ ಕೆಲಸನೇ ಮುಖ್ಯನಾ ಅವನಿಗೆ? ಹೋಗೆ. ಅಕ್ಕ, ಉದ್ಯೋಗಂ ಪುರುಷ ಲಕ್ಷಣ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ಹೆಣ್ಣು ತಿರುಗಿ ಕೆಟ್ಲು, ಗಂಡು ಕೂತ್ ಕೆಟ್ಟ ಅಂತ ಗಾದೆನೇ ಇದೆ. ಇಲ್ಲಿ ನೀನ್ ಮುಖ್ಯನಾ ಇಲ್ಲ ಕೆಲಸ ಮುಖ್ಯನಂತ ಬರಲ್ಲ ಅಕ್ಕ. ಮತ್ತಿನ್ನೇನ್ ಬರುತ್ತೆ? ಇಲ್ಲಿ ಕುಟುಂಬ ಬರುತ್ತೆ, ತನ್ನನ್ನು ನಂಬ್ಕೊಂಡಿರೋ ಜವಾಬ್ದಾರಿ ಬರುತ್ತೆ. ಈ ಕುಟುಂಬದಾಗೆ ನೀನು ಒಬ್ಳು. ಅವ್ರವ್ರ ಜವಾಬ್ದಾರಿ ಸರಿಯಾಗಿ ಮಾಡಿದ್ರೆ ತಾನೆ ಕುಟುಂಬದಾಗಿರೋ ನೀನು ಖುಷಿಯಾಗಿರೋಕ್ಕಾಗೋದು. ನೀನೇನ್ ಹೇಳ್ತಿದ್ಯೋ ನಂಗೆ ಒಂದು ಅರ್ಥ ಆಗ್ತಿಲ್ಲ ಚಿನ್ನು. ಅಕ್ಕ, ನೀನ್ ರಾಜ್ಕುಮಾರನೇ ನಂಬ್ಕೊಂಡು ಅವ್ರದೇ ಒಂದು ದೊಡ್ಡ ಕುಟುಂಬ ಇದೆ. ಅದು ಅಲ್ಲದೆ ಅವ್ರು ಕೊಟ್ಟಿರೋ ಕೆಲಸ ನಂಬ್ಕೊಂಡು ಇನ್ನೂ 10-20 ಕುಟುಂಬಗಳಿವೆ. ಆ 10-20 ಕುಟುಂಬದಲ್ಲಿ ಏನೂ ಇಲ್ಲ ಅಂತ ಲೆಕ್ಕ ಹಾಕಿದ್ರು 100 ಜನ ಇದ್ದಾರೆ. ಅವ್ರದ್ದೆಲ್ಲಾರ್ದು ಹೊಟ್ಟೆ ತುಂಬೋದು ನಿನ್ ರಾಜ್ಕುಮಾರ ಮಾಡೋ ಕೆಲ್ಸದಿಂದ ಅಲ್ವಾ? ಓಹೋ ಹೋ ಹೋ ಹೋ. ಅಂದ್ರೆ ಅವನ್ಗೆ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಟೈಮ್ ಇದೆ, ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಅಲ್ಲ? ಅಕ್ಕ, ನನ್ಗಿಂತ ಹೆಚ್ಚು ಬುದ್ಧಿ ಇರೋ ನೀನೇ ಹಿಂಗಂದ್ರೆ ಹೆಂಗಕ್ಕ? ಹೆಂಡತಿ ಆದವಳು ಗಂಡನ ಕಷ್ಟ ಸುಖನ ಹಂಚ್ಕೊಳ್ತಾರೆ. ನೀನ್ ಹಿಂಗಂದ್ರೆ ಅವ್ರವ್ರ ಕಷ್ಟ ನೀನ್ ಯಾರ ತವ ಹೇಳ್ಕೊಳ್ತಾರೆ? ಚಿನ್ನು, ಯಾಕೋ ಚಂದುನ ತುಂಬಾ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಅಕ್ಕ, ನಾನು ಯಾರನ್ನೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಹೆಂಡತಿ ಆದವಳು ಹೆಂಗಿರ್ಬೇಕು ಅಂತ ಹೇಳ್ದೆ ಅಷ್ಟೆ. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಹೋಗು. ಚಿನ್ನು ಕೂತ್ಕೋ. ನಿನ್ ಗಂಡ ಹೀಗ್ ಮಾಡಿದಿದ್ರೆ ಏನ್ ಮಾಡ್ತಿದ್ದೆ? ಅಯ್ಯೋ, ಚಂದುನೇ ನಿನ್ ಗಂಡ ಅಂತ ಅನ್ಕೋ. ಚಂದು ಹೆಂಡತಿಯಾಗಿ ನೀನೇನ್ ಮಾಡ್ತಿದ್ದೆ? ಚಿನ್ನು ಚಿನ್ನು ನಿಂತ್ಕೊಳೆ. ಚಿನ್ನು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಚಿನ್ನು, ಏನ್ರಿ ಇದೆಲ್ಲ? ಯಾರು ನಿಮಗೆ ಲೆಕ್ಕ ಹೇಳ್ಕೊಟ್ಟಿದ್ದು? ಆಡಿಟ್ ಮಾಡೋ ರೀತಿನ ಇದು? ಒಂದಾದ್ರೂ ಸರಿ ಇದೆಯಾ ಇದರಲ್ಲಿ? ನಿಮ್ಮೆಲ್ಲ ಸರ್ಟಿಫಿಕೇಟ್ಸ್ ನೋಡಿದ್ರೆ ಮಾಸ್ಟರ್ ಇನ್ ಫೈನಾನ್ಸ್ ಅಂತಿದೆ. ಆಫ್ಟರ್ ಆಲ್ ಒಬ್ಬ ಹೈಸ್ಕೂಲ್ ಹುಡುಗ ಮಾಡೋಷ್ಟು ಸಿಂಪಲ್ ಆಗಿರೋ ಲೆಕ್ಕಗಳು ಮಾಡಿಲ್ವಲ್ರಿ ನೀವು? ಬೇಸಿಕ್ ಮ್ಯಾಥ್ಸ್ ಗೊತ್ತಿಲ್ಲ ಅಂದಮೇಲೆ ಏನ್ರಿ ಆಫೀಸಲ್ಲಿ ಮ್ಯಾಥ್ಸ್ ಸರಿ ಮಾಡ್ತೀರಾ ನೀವು? ಸಾರಿ ಸರ್, ಎಲ್ಲ ಕರೆಕ್ಟ್ ಮಾಡ್ಕೊಡ್ತೀನಿ. ಏನ್ರಿ ಕರೆಕ್ಟ್ ಮಾಡೋದು? ಒಂದೋ ಎರಡೋ ಮಿಸ್ಟೇಕ್ ಇದ್ರೆ ಸರಿ ಮಾಡ್ಬೋದು, ಆದರೆ ಇಷ್ಟೊಂದು ಮಿಸ್ಟೇಕು ಹೇಗೆ ಸರಿ ಮಾಡೋಕ್ಕಾಗತ್ತೆ? ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಇಷ್ಟೊಂದು ಸ್ಟ್ರಗಲ್ ಮಾಡಾಗಿದ್ರೆ ಐ ಹ್ಯಾವ್ ಟು ರೀಥಿಂಕ್ ಟು ರಿಟೈನ್ ಯು. ಮನೋಜ್, ನಂಗೊಂದು ಸತ್ಯ ಹೇಳ್ತೀರಾ? ನೀವು ನಿಜವಾಗ್ಲೂ ಮಾಸ್ಟರ್ ಡಿಗ್ರಿ ಹೋಲ್ಡರಾ? ಸರ್, ಅದು ಶಟ್ ಅಪ್ ಮನೋಜ್. ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಪ್ರತಿ ಸಾರಿನೂ ಎಕ್ಸ್ಕ್ಯೂಸ್ ಕೇಳಬೇಡಿ. ಹೊಡಿ ಇಲ್ಲಿಂದ, ಹೋಗ್ರಿ.
ಮುಗ್ಧತೆ, ನೀವು ಇವ್ರನ್ನ ಯಾವ ಬೇಸ್ ಮೇಲೆ ಅಪಾಯಿಂಟ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾವುದಕ್ಕೂ ಸ್ವಲ್ಪ ಇವ್ರನ್ನ ಗಮನ ಇರಲಿ. ಒಂದು ಕ್ಷಣ ಅವ್ನು ಇಲ್ಲಿರೋದು ನನಗೆ ವೇಸ್ಟ್ ಅನ್ನಿಸ್ತಾ ಇದೆ. ಉಳ್ದಿರೋದೆಲ್ಲ ನಿಮಗೆ ಬಿಟ್ಟಿದ್ದು. ಹಾ, ಇದನ್ನೇನು ಮಕ್ಕಳಾಟ ಅನ್ಕೊಂಡಿದ್ಯಾ? ಹೋಗಿ ಹೋಗಿ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಕೆಲಸ ಕೊಡಿಸಿದ್ನಲ್ಲ, ನಾನು ಹೊಡ್ಕೋಬೇಕು. ನಿನ್ನನ್ನು ಈ ಆಫೀಸಿಗೆ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನಗೋಸ್ಕರ ಎಲ್ಲ ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ನ ರೆಡಿ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಾಯಿನ ತಗೊಂಡು ಬಂದು ಸಿಂಹಾಸನದ ಮೇಲೆ ಕೂಡಿಸಿದ್ರೆ ಅದು ರಾಜ್ಯಭಾರ ಮಾಡುತ್ತಾ? ಶಟಪ್. ಏನು ಬಾಯಿ ಬಂದಂಗೆ ಮಾತಾಡ್ತಿದೀಯಾ? ನನ್ನನ್ನು ಏನು ಅಂದ್ಕೊಂಡಿದೀಯ ನೀನು? ನಾನು ನಿನಗೆ ತಾಳಿ ಕಟ್ಟಿದ ಗಂಡ. ಆ ತಪ್ಪಕ್ಕೆ ತಾನೆ ನಿನ್ನ ಎಲ್ಲ ತಪ್ಪುಗಳನ್ನ ನನ್ನ ತಲೆ ಕಟ್ತಾ ಇರೋದು. ನಮ್ದು ನಂಬರ್ 1 ಕಂಪ್ನಿ. ನಮ್ಮ ಕಂಪ್ನಿ ಫೈಲ್ನ ಮೇಂಟೈನ್ ಮಾಡೋ ರೀತಿನ ಇದು. ಸತ್ಯ ಹೇಳಿದ್ರೆ ನಿಂಗೆ ಕೋಪ ಬರುತ್ತೆ ತಾನೆ? ತಪ್ಪು ನಂದಲ್ಲ, ನಿಂದು. ಏನು ಬರ್ದೇ ಇರೋನಿಗೆ ಏನೇನೋ ಮಾಡು ಅಂದ್ರೆ ನಾನು ಏನು ಮಾಡಲಿ? ನನಗೇನು ಬರುತ್ತೋ ಅದನ್ನು ಮಾಡಿದ್ದೀನಿ. ಏನಾದರೂ ಇದು ಒಂದೇ ಒಂದು ಮಾತಾಡಿದ್ರು ಮುಖಾಮುಖಿ ನೋಡ್ದಂಗೆ ಚಚ್ಚಾಕ್ಬಿಡ್ತಿದ್ದೆ. ಹೊಡಿತ್ಯಾ? ಹೊಡಿದೆ ಇನ್ನೇನು ಮಾಡ್ತೀಯಾ? ಹೊಡಿಯೋದು, ಬಡಿಯೋದು, ಕೊಲ್ಲೋದು, ಇದು ಬಿಟ್ರೆ ಇನ್ನೇನು ಬರುತ್ತೆ ನಿನಗೆ? ಅದಕ್ಕೆ ತಾನೇ ನೀನು ನನ್ನನ್ನು ಇಟ್ಕೊಂಡಿರೋದು, ಕಟ್ಕೊಂಡಿರೋದು. ಶಟ್ ಅಪ್. ಜಸ್ಟ್ ಶಟ್ ಅಪ್ ಮನೋಜ್. ನಾನು ನಿನ್ನನ್ನು ಈ ಆಫೀಸಿಗೆ ಕರ್ಕೊಂಡು ಬಂದಿರೋದು ಚಂದು ಹತ್ರ ವೈರತ್ವನ ಕಟ್ಕೊಳ್ಳಿ ಅಂತ ಅಲ್ಲ, ಮಿತ್ರತ್ವನ ಬೆಳೆಸ್ಕೊ ಅಂತ. ನೀನು ಮಾಡೋ ಕೆಲಸದಿಂದ ಚಂದು ಇಂಪ್ರೆಸ್ ಆಗಿ ನಿನ್ನ ಮೇಲೆ ನಂಬಿಕೆ ಬರಬೇಕು. ಅದರಿಂದ ನಾವು ಪ್ರಾಫಿಟ್ ಮಾಡ್ಕೋಬೇಕು. ಇದು ನನ್ನ ಪ್ಲಾನು ಮನೋಜ್. ಆದರೆ ನೀನು ಮಾಡ್ತಾ ಇರೋದು ನೋಡಿದ್ರೆ ಚಂದುನೇ ನಿನ್ನ ಕುತ್ತಿಗೆ ಹಿಡಿದು ಈ ಆಫೀಸಿಂದ ಹೊರಗಡೆ ತಳ್ಳೋ ಹಾಗೆ ಮಾಡ್ಕೊಳ್ತೀಯ. ಅಲ್ಲಿವರೆಗೂ ಚಂದನ್ ಬದುಕಿರಲ್ಲ ಬಿಡೋ. ಮನೋಜ್, ನಿನ್ನನ್ನು ನಾನು ಇಲ್ಲಿ ಕರ್ಕೊಂಡು ಬಂದ ತಪ್ಪಿಗೆ ನಿನ್ನ ಎಲ್ಲ ಕೆಲಸಗಳನ್ನೂ ನಾನೇ ಮಾಡ್ತೀನಿ, ಆಯ್ತಾ? ಆದರೆ ಪ್ಲೀಸ್ ಚಂದು ಜೊತೆ ಈ ರೀತಿ ಮಾತಾಡೋದು, ಜಗಳ ಆಡೋದನ್ನ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಆಯ್ತು ಬಿಡು, ಇನ್ನೊಂದ್ಸಲ ಹಂಗೆ ಮಾಡಲ್ಲ. ನೀನು ಮೊದಲೇ ಈ ಕೆಲಸ ಮಾಡಿದರೆ ನಾನು ಬಯಸ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. SLC ಎಕ್ಸಾಮ್ನ 5 ಸಲ ಬರೆದ್ರು ಪಾಸ್ ಆಗದೆ ಇರೋನಿಗೆ ಇಂಜಿನಿಯರಿಂಗ್ ಎಕ್ಸಾಮ್ ಬರೀ ಅಂದರೆ ಇನ್ನೇನಾಗುತ್ತೆ? ಮತ್ತೆ ನನ್ನ ಮರ್ಯಾದೆ ಹೋಗುವಂಥ ಕೆಲಸ ಮಾಡಬೇಡಪ್ಪ ಪ್ಲೀಸ್. ಚಿನ್ನು, ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಚಿನ್ನು, ಚಿನ್ನು, ನೀನು ಚಂದು ಹೆಂಡತಿ ಆಗಿದ್ರೆ ಏನ್ ಮಾಡ್ತಿದ್ದೆ ಹೇಳು. ಅಕ್ಕ, ನನಗೆ ನಿನ್ನ ಪ್ರಶ್ನೆ ಕೇಳಿಸ್ತು. ಮತ್ತೆ ಮತ್ತೆ ಒತ್ತಿ ಕೇಳೋದೇನು ಬೇಕಾಗಿಲ್ಲ. ಅರ್ಥ ಆಗಿದ್ರೆ ನನ್ಗೆ ಉತ್ತರ ಬೇಕು. ಅಕ್ಕ, ನಂಗೆ ಅಡುಗೆ ಮನೆಯಾಗ ತುಂಬ ಕೆಲಸ ಇದೆ. ಉತ್ತರ ಹೇಳೋದಕ್ಕೂ ಟೈಮ್ ಇಲ್ವಾ? ಇಲ್ಲ, ಟೈಮ್ ಇಲ್ಲ. ಕರೆಕ್ಟ್, ನಿಮ್ಮ ಹತ್ರ ಟೈಮ್ ಇಲ್ಲ. ಅದು ನನಗೆ ಅಂದರೆ ಇದ್ದಿದ್ದು ಟೈಮ್ ಇಲ್ಲ. ನಿನ್ನ ಹತ್ರನೂ ಇಲ್ಲ, ಅವನ ಹತ್ರನೂ ಇಲ್ಲ. ನಾನೇ ನನ್ನ ಗಂಡ, ನನ್ನ ಚಿನ್ನು ಅಂತ ಪ್ರೀತಿಸೋದು. ನಿಮ್ದೆಲ್ಲ ತೋರಿಕೆ ಪ್ರೀತಿ. ಹೋಗಿ, ನನಗೆ ಯಾರೂ ಬೇಡ, ನನಗೆ ಯಾರೂ ಇಲ್ಲ. ನಿನಗೆ ಬುದ್ಧಿ ಹೇಳೋದಕ್ಕೆ, ತಿದ್ದೋದಕ್ಕೆ ನಿನ್ನ ತಾತಮ್ಮ ಇದ್ಲು. ನನಗೆ ಯಾರಿದ್ದಾರೆ? ಯಾರೂ ಇಲ್ಲ. ನನಗೆ ಯಾರೂ ಬೇಕಾಗಿಲ್ಲ, ನನಗೆ ಯಾರೂ ಬೇಡ. ಅಯ್ಯೋ ಅಕ್ಕ, ನೀನು ಸಾಕು ಮಾಡು, ನಾನು ಹೇಳ್ತೀನಿ. ಬೇಡಮ್ಮ, ನೀ ನನಗೆ ಬುದ್ಧಿ ಹೇಳೋದು ಬೇಕಾಗಿಲ್ಲ. ಅದು ಅಲ್ಲದೆ ನಿಮಗೆ ಟೈಮೇ ಇಲ್ವಲ್ಲ. ಬೇಡ ಬಿಡಿ. ಅಯ್ಯೋ ಹೇಳ್ತೀನಿ, ಸುಮ್ಮನೆ ಕೇಳು. ಬಡಬೇಡ ಅನ್ಬೇಡ, ತಾಳ್ಮೆ ಇರಲಿ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭಾ, ರೂಪೇಶು ಲಕ್ಷ್ಮಿ, ಕ್ಷಮಯಾ ದರಿತ್ರಿ, ಶತಧರ್ಮಯುಕ್ತ, ಕುಲಧರ್ಮ ಪತ್ನಿ. ಈ 6 ಗುಣಗಳು ಹೆಂಡತಿ ಆದವಳಿಗೆ ಇರಬೇಕು. ಅಯ್ಯೋ ಚಿನ್ನು, ನಂಗೆ ತಲೆ ಬುಡ ಒಂದು ಅರ್ಥ ಆಗಲಿಲ್ಲ. ಹೋಗೆ. ಸರಿ, ನಾನು ಹೇಳ್ತೀನಿ ಕೇಳು. ಕಾರ್ಯೇಶು ದಾಸಿ ಅಂದರೆ ಕೆಲಸ ಮಾಡೋದ್ರಲ್ಲಿ, ಗಂಡನ ಸೇವೆ ಮಾಡೋದ್ರಲ್ಲಿ ಹೆಂಡತಿ ದಾಸಿ ಥರ ಇರಬೇಕು.
ಕರುಣೇಶು ಮಂತ್ರಿ ಅಂದರೆ ಗಂಡಂಗೆ ಯಾವ್ದಾರ ಗೊಂದಲ ಇದ್ದಾಗ, ಯಾವ್ದಾರ ನಿರ್ಧಾರ ತಗೋಬೇಕಂದ್ರೆ, ಇಲ್ಲಾಂದರೆ ಯಾವ್ದಾರ ಸಮಸ್ಯೆ ಇದ್ದಾಗ ಹೆಂಡತಿ ಆದವಳು ಮಂತ್ರಿ ಥರ ಸಲಹೆ ಕೊಡಬೇಕು, ಗಂಡನ ಸಮಸ್ಯೆ ಎಲ್ಲ ನಿವಾರಿಸ್ಬೇಕು. ಭೋಜೇಶು ಮಾತಾ ಹಂಗಂದ್ರೆ ಮಕ್ಕಳಿಗೆ ಊಟ ಕೊಡೋದ್ರಲ್ಲಿ ತಾಯಿನ ಮೀರ್ಸೋರು ಯಾರೂ ಇರೋದಿಲ್ಲ. ತಾಯಿ ತನ್ನ ಎದೆ ಹಾಲನ್ನೇ ಬಸ್ದು ಮಗುನ ಬೆಳೆಸ್ತಾಳೆ. ಆ ತಾಯಿ ಪ್ರೀತಿ ಗಂಡನಿಗೆ ಊಟ ಬಡಿಸ್ಬೇಕಾದ್ರೆ ಹೆಂಡತಿ ಆದವಳಿಗಿರಬೇಕು. ಶಯನೇಶು ರಂಭ ಅಂದರೆ ಹೇಳೆ ಜನು ಹೇಳು. ಅದು ಹಂಗಂದ್ರೆ ಗಂಡನ ಪ್ರೀತಿ ಮಾಡೋದ್ರಲ್ಲಿ, ಅವ್ರನ್ನ ಮುದ್ದು ಮಾಡೋದ್ರಲ್ಲಿ, ಅವ್ರ ಆಸೆ ನೆರವೇರಿಸೋದ್ರಲ್ಲಿ ಹೆಂಡತಿ ಆದವಳು ರಂಬೆ ಅಂತ ಅಪ್ಸರೆ ಗುಣ ಹೊಂದಿರಬೇಕು. ಸರಿ, ಈಗ ಸುಮ್ಮನೆ ಇರು, ಮುಂದೆ ಕೇಳು. ರೂಪೇಶು ಲಕ್ಷ್ಮಿ ಅಂದರೆ ಗಂಡ ಬೆಳಗಿನ ಸಂಜೆವರೆಗೂ ದುಡ್ಡು ಬಂದಿರ್ತಾನೆ. ಆಗ ಚುಚ್ಚು ಮಾತಾಡದೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಸಂಜೆ ಆಗ್ತಿದ್ದಂಗೆ ಹೆಂಡತಿ ಆದವಳು ಮುಖ ತೊಳ್ಕೊಂಡು, ಅರ್ಶಿನ ಕುಂಕುಮ ಹಚ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಮುಖದಲ್ಲಿ ಲಕ್ಷ್ಮೀ ಕಳೆ ಅಂತಿರಬೇಕು. ಆಗ ಗಂಡಂದು ಕೆಲಸದ ಎಲ್ಲ ಸಿಟ್ಟು ಆಯಾಸ ಎಲ್ಲ ಹೊರಟೋಗುತ್ತೆ. ವಾವ್, ಸೂಪರ್ ಇಂಟ್ರೆಸ್ಟಿಂಗ್. ನೆಕ್ಸ್ಟ್. ಮುಂದೆ ಕ್ಷಮೆಯ ದರಿದ್ರಿ. ಇದು ನಿನಗೆ ತುಂಬ ಮುಖ್ಯವಾಗಿರಬೇಕು. ಹೆಂಡತಿ ಆದವಳಿಗೆ ಸಹನೆ, ತಾಳ್ಮೆ ಇದೆಲ್ಲ ಇರಬೇಕು. ಒಂದು ವೇಳೆ ಗಂಡನೇ ತಪ್ಪು ಮಾಡಿದ್ರು ಹೆಂಡತಿ ಆದವಳಿಗೆ ಅವ್ರನ್ನ ಕ್ಷಮಿಸೋ ಗುಣ ಇರಬೇಕು. ಭೂಮಿ ತಾಯಿಗಿರೋಷ್ಟು ಸಹನೆ, ತಾಳ್ಮೆ ಹೆಂಡತಿ ಆದವಳಿಗಿರಬೇಕು ಅಂತ ಅರ್ಥ. ಈ 6 ಗುಣಗಳು ಹೆಂಡತಿಯ ಧರ್ಮ ಅಂತಾರೆ. ಆದರ್ಶ ಪತ್ನಿ ಆಗೋದಕ್ಕೆ ಈ 6 ಗುಣಗಳು ಇರಬೇಕು. ಅಯ್ಯಪ್ಪ, ಇಷ್ಟೆಲ್ಲ ಮಾಡಬೇಕಾ? ಒಬ್ಳಿಗೆ ಇಷ್ಟೆಲ್ಲ ನಿಭಾಯಿಸೋದು ಕಷ್ಟ ಆಗಲ್ವ ಚಿನ್ನು? ಐ ಮೀನ್ ಟು ಸೇ, ನೀನು ಅದೇನೋ ಮಂತ್ರಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಯಾರನ್ನ ಒಬ್ರು ಅಡ್ವೈಸರ್ ಇಟ್ಕೊಂಬಿಡೋಣ. ಆಮೇಲೆ ದಾಸಿ ಅಂದ್ಯಲ್ಲ, ಅದಕ್ಕೆ ಮನೆ ಕೆಲಸದವ್ಳು ಇಟ್ಕೊಂಬಿಡೋಣ. ಆಮೇಲೆ ತಾಯಿ ಥರ ಅಡುಗೆ ಮಾಡೋದಕ್ಕೆ ನೀನಿದೆಯಲ್ಲ ಚಿನ್ನು, ಇನ್ನೇನು ಟೆನ್ಷನ್ನು? ಓಹೋ, ಹಂಗಾರೆ ನೀನು ರಾಜ್ಕುಮಾರ 3-4 ಮದುವೆ ಆಗಬೇಕು. ಕೊಂದು ಹಾಕ್ಬಿಡ್ತೀನಿ.